ಹೆಸರು ಸೌಮ್ಯ ಅಂತ. ನಾನು ಭದ್ರಾವತಿ ಕೇಶ್ ನಗರ ಅನ್ನೋ ಊರಿಂದ ಮಾತಾಡ್ತಾ ಇರೋದು. ನಾವೊಂದು ಸಣ್ಣ ಫ್ಯಾಕ್ಟ್ರಿ ಒಂದು ಸ್ಟಾರ್ಟ್ ಮಾಡಿದ್ದೀವಿ, ಶೈಲಜ್ ಫ್ಯಾಕ್ಟ್ರಿ. ಬನ್ನಿ ನೋಡೋಣ ಹೇಗಿದೆ ಅಂತ. ಮಳೆಗಾಲದಲ್ಲಿ ನೆಂದಿರೋ ಐಟಮ್, ನೀರಿನ ಐಟಮೇ ಸಿಗುತ್ತೆ ಅಂದರೆ ಎಲ್ಲ ಟೈಮಲ್ಲೂ ಹಂಗೆ ಸಿಗಲ್ಲ, ರೇರ್ ಯಾವಾಗಲಾದರೂ ಆ ಥರ ಆಗುತ್ತಷ್ಟೇ. ಮಳೆಗಾಲದಲ್ಲಿ ಆ ಥರ ಆಗ್ಬೋದು ಅಂತ ಅಷ್ಟೇ ಹೇಳಿದ್ದು ನಾನು. ಎಲ್ಲ ಟೈಮ್ ಮಳೆಗಾಲದ ಫುಲ್ಲು ಐಟಮ್ ನಾವು ಕೊಡೋದೆಲ್ಲ ನೀರಲ್ಲಿ ನೀರಿಂದ ಐಟಮೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದು ಮಿಸ್ಸಾಗಿ ಯಾವಾಗಾದರೂ ಮಳೇಲಿ ನೆನಿತ್ತು ಅಂದಾಗ ಮಾತ್ರ ಅಷ್ಟೇ, ಯಾವಾಗಲೂ ಆ ಥರ ಇರಲ್ಲ ಮಳೆಗಾಲದಲ್ಲಿ. ನಾವಿಲ್ಲಿ ಶೈಲಜ್ ಮಾಡೋದು ಡೈಲಿ ಮಾಡ್ತೀವಿ. ಡೈಲಿ ಬಂದು ಇಲ್ಲಿ ಫುಲ್ಲು ಫಿಲ್ಲೇ ಆಗಿರುತ್ತೆ. ಡೈಲಿ ಒಂದೊಂದು ಲೋಡು 2 ಲೋಡು ಹೊಡಿತಿರ್ತೀವಿ. 10 to 15 ಟನ್ವರೆಗೂ ಪರ್ ಡೇ ಇಲ್ಲಿ ರೆಡಿ ಆಗೋದು ಶೈಲಜು. ಬಟ್ ಉಳಿಯಲ್ಲ, ಮಾರ್ನಿಂಗ್ ಟು ಈವ್ನಿಂಗ್ ಅಷ್ಟರಲ್ಲಿ ಫುಲ್ಲು ಖಾಲಿ ಆಗುತ್ತೆ. ಅಂದರೆ ಅಷ್ಟು ಬೇಡಿಕೆ ಇದೆ ಇಲ್ಲಿ. ಫುಲ್ಲು ಇಲ್ಲಿ ಅಕ್ಕಪಕ್ಕದಲ್ಲಿರೋರು ಅವರೇ ಬಂದು ತೊಗೊಂಡು ಹೋಗ್ತಾರೆ. ಇಲ್ಲಿ ದೂರ ಇರೋರು ನಮಗೆ 2 days 3 days ಮುಂಚೆನೇ ಆರ್ಡ್ರ್ ಕೊಟ್ಟಿರ್ತಾರೆ. ಅವ್ರಿಗೆ ನಾವಿಲ್ಲಿ ಬಾಡಿಗೆ ಗಾಡಿ ಮಾಡಿ ಕಳಿಸ್ಬೇಕು ಅಂದರೆ ನಾವೇ ಮಾಡಿ ಕಳಿಸ್ತೀವಿ. ಇಲ್ಲ ಅವರೇ ಗಾಡಿ ಕಳಿಸ್ತಾರೆ ಅಂದರೆ ಅವ್ರ ಗಾಡಿಗೆ ಹಾಕಿ ಕೂಡ ಕಳಿಸ್ತೀವಿ. ಬಂದ್ಬಿಟ್ಟು ನಾನು ನಮ್ಮ ಮನೆಯವ್ರು ಇಬ್ಬರೇ ಮಾಡ್ತಾ ಇದ್ದಿದ್ದು. ಇವಾಗ ಅಂದರೆ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡಿದ್ಮೇಲೆ ಈಗೊಂದು 8-10 ಜನಕ್ಕೆ ಕೆಲಸ ಕೊಡ್ತಿದ್ವಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಹೊಂದಿದೆ ನಮಗೆ. ಆರಾಮಾಗಿ ನಮ್ಮ ಊರ ಮನೆಯಲ್ಲೇ ಕೆಲಸ, ನಮ್ಮೂರಲ್ಲೇ ಮಾಡಿಕೊಂಡು ಆರಾಮಾಗಿ ನೆಮ್ಮದಿಯಾಗಿದ್ದೀವಿ. ಶೈಲಜ್ ರೇಟ್ ಆಲ್ ಟೈಮ್ ಒಂದೇ ಥರ ಇರಲ್ಲ, ಒಂದೇ ರೇಟ್ ಇರಲ್ಲ. ನಿಯರೆಸ್ಟ್ ಜೋಳ ಬರುವಾಗ ಕಮ್ಮಿ ರೇಟ್ ಇರುತ್ತೆ, ಹೊರಗಡೆ ಜೋಳ ತರಿಸುವಾಗ ರೇಟ್ ಜಾಸ್ತಿ ಆಗುತ್ತೆ. ಯಾಕಂದರೆ ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಇಲ್ಲಿಗೆ ಜಾಸ್ತಿ ಆಗುತ್ತಲ್ಲ, ಸೊ ಹಾಗಾಗಿ ಅಂದರೆ ನಿಯರೆಸ್ಟ್ ಸಿಗುವಾಗ ಕಮ್ಮಿಲೇ ಸಿಗುತ್ತೆ. ಕಮ್ಮಿ ಅಂದರೆ ಇಷ್ಟು ಅಷ್ಟು ಅಂತ ಹೇಳೋಕ್ಕಾಗಲ್ಲ, ಬಟ್ ಸ್ವಲ್ಪ ಕಮ್ಮಿ ಇರುತ್ತೆ. ಶೈಲಜ್ ಬಂದು ಬ್ಯಾಗ್ ಪ್ಯಾಕಿಂಗ್ ಬೇಕು ಅಂದರೆ 50 kg ಬ್ಯಾಗ್ಸು, ಈ ಪ್ಯಾಕಿಂಗ್ ಬೇಕು ಅಂದರೆ ಇದು ಸಿಗುತ್ತೆ. ಡೈರೆಕ್ಟ್ ಬರೀ ಪುಡಿ ಮಾತ್ರ ಬೇಕು ಅಂದರೆ ಪುಡಿ ಕೂಡ ಸಿಗುತ್ತೆ ನಮ್ಮ ಹತ್ರ, ಅದು ಕೂಡ ಕೊಡ್ತೀವಿ. ಇರ್ಬೋದು ಡಬಲ್ ಕೋಟಿಂಗ್ ಇದೆ. ಶೈಲಜ್ಗೆ ಸೂಕ್ತವಾದ ಬ್ಯಾಗ್ ಇದು. ಇದ್ರೊಳಗೆ ಶೈಲಜ್ ಸ್ಟೋರ್ ಮಾಡೋದ್ರಿಂದ ಬ್ಯಾಗ್ ಶೈಲಜ್ ಬಂದು ಫಂಗಸ್ ಬರಲ್ಲ, ಐಟಮ್ ಚೆನ್ನಾಗಿರುತ್ತೆ ಅಷ್ಟೇ. ಶೈಲೇಜು ಎಲ್ಲ ಚೆನ್ನಾಗಿದೆ. ಆಡು ಕುರಿಗಳು ಎಲ್ಲ ಚೆನ್ನಾಗಿ ತಿಂತಾ ಇದ್ದಾವೆ, ಹಸುಗಳು ತುಂಬಾ ಚೆನ್ನಾಗಿ ತಿಂತಾ ಇದ್ದಾವೆ. ಆಡುಗಳು ಮಾತ್ರ ಸೂಪರ್ ಆಗಿ ತಿಂತಾ ಇದ್ದಾವೆ. ಒಳ್ಳೆ ಮೇವು, ತೆನೆ ಬರಿತಾ ಇರುತ್ತಲ್ಲ, ಚೆನ್ನಾಗಿ ಎಲ್ಲ ಸೂಪರ್ ಆಗಿ ತಿಂತಾ ಇದ್ದಾವೆ. ಆನ್ಲೈನಲ್ಲೆಲ್ಲ ಇದು ಮಾಡ್ತಾ ಇದ್ವಿ, ನಿಯರೆಸ್ಟ್ ಯಾವ್ದು ಸಿಗತ್ತೆ ಅಂತ. ಇಲ್ಲಿಗೆ ಬಂದು ಒಂದು ರೌಂಡ್ ತಗೊಂಡೋಗಿದ್ದೀವಿ, ಒಂದು ಮೂಟೆನ. ಅದಾದಮೇಲೆ ರೆಗ್ಯುಲರ್ ಆಗಿ ಬರ್ತಾ, ಅಲ್ಲೇ ಒಂದು 6 months ಆಯ್ತು ನಾವು ರೆಗ್ಯುಲರ್ ಆಗಿ ಬರ್ತಾ ಇದ್ದೀವಿ. 6 months ಇಂದ ರೆಗ್ಯುಲರ್ ತಗೊಂಡೋಗ್ತಾ ಇದ್ದೀರಾ ಅಲ್ವಾ? ಹಾಂ. ಓಕೆ, ಕ್ವಾಲಿಟಿ ಕ್ವಾಂಟಿಟಿ ಬಗ್ಗೆ ಏನು ಹೇಳ್ತೀರಾ ಸರ್? ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡೂ ಚೆನ್ನಾಗಿ ಬರ್ತಾ ಇದೆ. ಎಲ್ಲ ಯೂಸ್ ಮಾಡ್ಬೋದು ರೈತರುಗಳು. ಸರ್, ಇವಾಗ ಮೇಕೆ ಆಗ್ಬೋದು, ಕುರಿಗಳಾಗ್ಬೋದು, ಹಸುಗಳು ಕೂಡ ತುಂಬ ಚೆನ್ನಾಗಿ ತಿಂತಿದ್ದಾವೆ ಅಂದರೆ ರಿಸಲ್ಟ್ ಹೇಗಿದೆ ಸರ್? ಈಗ ಹಾಲಿನ ವಿಚಾರದಲ್ಲಿ ಆಗ್ಬೋದು, ಮತ್ತು ಮೇಕೆಗಳು ತೆನೆ ವಿಚಾರದಲ್ಲಿ ಆಗ್ಬೋದು, ಮತ್ತು ಮಾಂಸ ವೃದ್ಧಿ ಆಗೋದು, ಬೆಳವಣಿಗೆ ವಿಚಾರದಲ್ಲಿ ಆಗ್ಬೋದು, ನಿಮ್ಗೇನು ಅನ್ನಿಸ್ತು? ನಾವು ಈ ಸದ್ಯಕ್ಕೆ ಆಡುಗಳು ಯೂಸ್ ಮಾಡ್ತಾ ಇದೀವಿ ಚೆನ್ನಾಗಿ. ಆಡುಗಳು ಹಾಕೋದೇ ತಡ ತುಂಬ ಚೆನ್ನಾಗಿ ಬಂದು ತಿನ್ನೋದು ಮಾಡೋದು, ವೆಯ್ಟ್ ಗೇನ್ ಎಲ್ಲ ಚೆನ್ನಾಗಿ ಬರ್ತಾ ಇದ್ದಾವೆ. ಆಡುಗಳ ರಿಸಲ್ಟ್ ಒಳ್ಳೆ ಚೆನ್ನಾಗಿದೆ. ಸದ್ಯಕ್ಕೆ ನಾವು ಆಡುಗಳು ಯೂಸ್ ಮಾಡ್ತಾ ಇದ್ದೀವಿ, ಅದರಿಂದ ಚೆನ್ನಾಗಿ ಬರ್ತಾ ಇದೆ. ಸೊ ಈ ಒಂದು ಸೈಲೇಜ್ಗೆ ಬೇರೆಯವರು ಕೂಡ ನಂಬಿ ಬಂದು ತೊಗೊಂಡು ಹೋಗ್ಬೋದಾ ಸರ್? ಬೇರೆ ರೈತರುಗಳು ತಗೊಂಡೋಗ್ಬೋದು ಈಗ. ಯಾಕಂದರೆ ಹಸುಗಳಿಗೆ ಹಾಕಿದ್ರೆ ನಾವು ಒಂದೆರಡು ಸ್ವಲ್ಪ ಹಾಕಿದ್ದೀವಿ ಅಷ್ಟೇ. ನಾವು ನಮ್ಮ ಅಜ್ಜಿಯವ್ರಿಗೆಲ್ಲ ಕೊಡ್ತಿದ್ದೀವಿ, ಅವರು ಚೆನ್ನಾಗಿ ತಿಂತಾ ಇದ್ದಾವೆ ಅಂತ ಹೇಳ್ತಾರೆ. ಬಟ್ ಹಾಲು ಕೂಡ ಚೆನ್ನಾಗಿ ಬರ್ತಾ ಇದೆ. ಇದು ರೈತರು ಯೂಸ್ ಮಾಡಿದ್ರೆ ಒಳ್ಳೇದು, ರೈತರು ತೊಗೊಂಡೋಗ್ಬೋದು ಸರ್. ನೀವೆಲ್ಲಿಂದ ಬರ್ತಿರೋದು ಸರ್? ನಾವು ನಮ್ಮದು ಬಂಡಾರಹಳ್ಳಿ ಅಂತ, ಕಡದಕಟ್ಟೆ ಬಂಡಾರಹಳ್ಳಿ, ಭದ್ರಾವತಿನೇ. ಥ್ಯಾಂಕ್ ಯು ಸರ್.